ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹೇಗೆ ಭಾಷಣ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ನಮಸ್ತೆ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ನೆಚ್ಚಿನ ಗಣ್ಯ ವ್ಯಕ್ತಿಗಳಾದ ರವರಿಗೆ, ಗೌರವಾನ್ವಿತ ಮುಖ್ಯೋಪಾಧ್ಯಾಯರಿಗೆ, ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದದವರಿಗೆ, ಪ್ರೀತಿಯ ಮಕ್ಕಳಿಗೆ ಮತ್ತು ಪೋಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುತ್ತಿನ ಕರು, ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು. ರಾಷ್ಟ್ರಕವಿ ಕುವೆಂಪು. ವರ್ಷದಲ್ಲಿ ಎಷ್ಟೋ ಹಬ್ಬಗಳು ಬರುತ್ತದೆ ಹೋಗುತ್ತದೆ, ಆದರೆ ಕನ್ನಡಿಗರ ನಿಜವಾದ ಹಬ್ಬ ಎಂದರೆ ಅದುವೇ ಕನ್ನಡ ರಾಜ್ಯೋತ್ಸವ. ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಇದ್ದ ನಾಡೆ ಕನ್ನಡ ನಾಡು ಎಂದು ಕವಿರಾಜ ಮಾರ್ಗದಲ್ಲಿ ನೋಡಬಹುದಾಗಿದೆ. ಅಂದರೆ ಪ್ರಾಚೀನ ಕರ್ನಾಟಕವು ಅರ್ಧ ದಕ್ಷಿಣ ಭಾರತವನ್ನು ಹೊಂದಿತ್ತು. ಗಂಗಾ, ಚಾಳುಕ್ಯ, ರಾಷ್ಟ್ರಕೂಟ ಮತ್ತು ಹೊಯ್ಸಳರ ಕಾಲದಲ್ಲಿ ಕರ್ನಾಟಕವು ಪೂರ್ಣವಾಗಿ ಅವರ ಅಧೀನದಲ್ಲಿತ್ತು. ವಿಜಯನಗರ ಅರಸರ ಕಾಲದಲ್ಲಿ ಉತ್ತರ ಕರ್ನಾಟಕದ 3 ಜಿಲ್ಲೆಗಳನ್ನು ಹೊರತುಪಡಿಸಿ ಇಡೀ ಕರ್ನಾಟಕವೇ ಅವರ ಕೈಕೆಳಗಿತ್ತು. ಅಂದರೆ ಸಮಗ್ರ ಕರ್ನಾಟಕ ಅಸ್ತಿತ್ವದಲ್ಲಿತ್ತು. ಆದರೆ ಅದರ ಪತನದಿಂದ ಕರ್ನಾಟಕದ ಅಖಂಡತೆಗೆ ಧಕ್ಕೆ ಒದಗಿತು. ಟಿಪ್ಪು ಕರ್ನಾಟಕವನ್ನು ರಾಜಕೀಯವಾಗಿ ಹೊಂದುಗೂಡಿಸಲು ಯತ್ನಿಸಿ ವಿಫಲನಾದನು. 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಕರ್ನಾಟಕದ ಬಹುಭಾಗಗಳು ಬಾಂಬೆ, ಹೈದರಾಬಾದ್ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಚದುರಿ ಹೋದವು. ಕನ್ನಡಿಗರು ಬೇರೆ ಬೇರೆ ಆಡಳಿತಕ್ಕೆ ಒಳಪಟ್ಟರು. ನಮ್ಮ ಭಾಷೆ, ಸಂಸ್ಕೃತಿಯ ಹಿತರಕ್ಷಣೆಗೆ ಧಕ್ಕೆ ಒದಗಿತು. ಬಾಂಬೆ ಕರ್ನಾಟಕದಲ್ಲಿ ಮರಾಠಿಯನ್ನು ಕಲಿಯಬೇಕಿತ್ತು. ಅಲ್ಲಿ ಮರಾಠಿಯು ಶಿಕ್ಷಣ ಮಾಧ್ಯಮವಾಗಿತ್ತು. ಹೈದರಾಬಾದ್ ಕರ್ನಾಟಕದಲ್ಲಿ ಕನ್ನಡಿಗರು ಉರ್ದುವನ್ನು ಕಲಿಯಬೇಕಿತ್ತು. ಮದ್ರಾಸ್ ಕರ್ನಾಟಕದಲ್ಲಿ ತಮಿಳು ಮತ್ತು ತೆಲುಗುಗಳನ್ನು ಕಲಿಯಬೇಕಿತ್ತು. ಅವರೆಲ್ಲ ನಮ್ಮ ಮೇಲೆ ಭಾಷಿಕ, ಸಾಂಸ್ಕೃತಿಕ ಯಜಮಾನಿಕೆ ಹೊಂದಿದ್ದರು. ಹೀಗೆ ಕನ್ನಡಿಗರು ಪರರ ತುಳಿತಕ್ಕೆ ಒಳಗಾಗಿ ಮಲತಾಯಿ ಧೋರಣೆಯಲ್ಲಿ ನಲುಗಿದರು. ಅವರ ಕಷ್ಟ ನಷ್ಟಗಳು ಹೇಳತೀರದಾದವು. ಅಂದು ಕನ್ನಡಿಗರಿದ್ದರೂ, ಕನ್ನಡ ಸಂಸ್ಕೃತಿ ಇದ್ದರೂ ಕರ್ನಾಟಕವಿರಲಿಲ್ಲ. ಆದರೆ ಕರ್ನಾಟಕದ ಸ್ವಾತಂತ್ರ್ಯ ಮತ್ತು ಏಕೀಕರಣ ಚಳುವಳಿಗಳು ಒಟ್ಟೊಟ್ಟಾಗಿಯೇ ನಡೆದವು. 19ನೇ ಶತಮಾನದಲ್ಲಾದ ಸಾರಿಗೆ ಸಂಪರ್ಕಗಳಲ್ಲಿನ ಕ್ರಾಂತಿ, ಮುದ್ರಣ ಬೆಳವಣಿಗೆ, ಸಾಮಾಜಿಕ ಸುಧಾರಣಾ ಚಳುವಳಿಯ ಪ್ರಭಾವ ಮತ್ತು ಸಾಹಿತ್ಯಗಳ ಉಗಮದಿಂದ ಕನ್ನಡಿಗರು ಕ್ರಮೇಣ ಜಾಗೃತಗೊಂಡು ಭಾಷಾಭಿಮಾನವನ್ನು ಬೆಳೆಸಿಕೊಂಡರು. ಏಕೀಕರಣದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಪತ್ರಿಕೆಗಳು ಗಮನಾರ್ಹ ಸೇವೆ ಸಲ್ಲಿಸಿದವು. ಹಲವು ಗಣ್ಯರು ಏಕೀಕರಣಕ್ಕಾಗಿ ಅವಿರತವಾಗಿ ಶ್ರಮಿಸಿದರು. ಕನ್ನಡಿಗರಲ್ಲಿ ನಾವೆಲ್ಲ ಒಂದು, ಕರ್ನಾಟಕ ಕಲ್ಪನೆಗಳು ಮೂಡಿಬಂದವು. ಒರಿಸ್ಸಾ, ಬಿಹಾರಗಳಲ್ಲಿ ಆರಂಭವಾದ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಚಳುವಳಿ ಕನ್ನಡಿಗರನ್ನು ಪ್ರಭಾವಿಸಿತು. ಬಂಗಾಳದ ವಿಭಜನೆ, ಸ್ವದೇಶಿ ಚಳುವಳಿ, ಕರ್ನಾಟಕ ವಿದ್ಯಾವರ್ತಕ ಸಂಘ, ಕರ್ನಾಟಕ ಸಭಾ, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಪತ್ರಿಕೆಗಳು ಮತ್ತು ಏಕೀಕರಣ ಸಂಘಗಳು ಕನ್ನಡಿಗರಲ್ಲಿ ಕ್ರಮೇಣ ಭಾಷೆ, ಸಂಸ್ಕೃತಿ ಮತ್ತು ಐಕ್ಯತೆ ಕಲ್ಪನೆಗಳನ್ನು ಮೂಡಿಸಿದವು. ಆಲೂರು ವೆಂಕಟರಾಯರು ಬರೆದಿರುವ ಕರ್ನಾಟಕ ಗತ ವೈಭವವು ಕರ್ನಾಟಕದ ಭವ್ಯ ಪರಂಪರೆಯನ್ನು ಕನ್ನಡಿಗರ ಕಣ್ಣು ಮುಂದೆ ತರಲು ಸಹಾಯವಾಯಿತು. ಫಜಲ್ ಅಲಿ ಕಮಿಟಿಯ ವರದಿಯಂತೆ ಹರಿದು ಹಂಚಿ ಹೋಗಿದ್ದ ಕನ್ನಡ ಪ್ರದೇಶಗಳು ಮೈಸೂರಿನೊಂದಿಗೆ ವಿಲೀನಗೊಂಡವು. ನವೆಂಬರ್ 1, 1956ರಲ್ಲಿ ಏಕೀಕೃತ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಜಯಚಾಮರಾಜ ಒಡೆಯರ್ ರಾಜ್ಯಪಾಲರಾದರೆ ವಿಶಾಲ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಯಾಗಿ
ನಿಜಲಿಂಗಪ್ಪನವರು ಆಯ್ಕೆಯಾದರು. ಬೆಂಗಳೂರು ಅದರ ಅಧಿಕೃತ ರಾಜಧಾನಿಯಾಯಿತು. ಏಕೀಕೃತ ಮೈಸೂರಿಗೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ನವೆಂಬರ್ 1, 1973 ಹಲವಾರು ಚಳುವಳಿಗಳ ನಂತರ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ದೇವರಾಜು ಅರಸುರವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಕರ್ನಾಟಕ ಏಕೀಕರಣ ಮನ್ನಣೆ ಇತರ ವ್ಯಕ್ತಿಗಳಿಗೂ ಸೇರುತ್ತದೆ. ಅವರೆಂದರೆ ಕುವೆಂಪು, ಅನಕೃ, ಕೆ. ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗ, ಎ.ಎನ್. ಕೃಷ್ಣರಾವ್, ಬಿ.ಎಂ. ಶ್ರೀಕಂಠಯ್ಯ ಹೀಗೆ ಮುಂತಾದ ಹಲವಾರು ಮಹಾನ್ ವ್ಯಕ್ತಿಗಳ ಪರಿಶ್ರಮದಿಂದ ಕರ್ನಾಟಕ ಮತ್ತು ಕನ್ನಡ ಭಾಷೆ ಉಳಿಯುವಂತಾಯಿತು. 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಕೇವಲ ಒಂದು ಭಾಷೆಯಲ್ಲ, ಅದು ನಮ್ಮೆಲ್ಲರ ಉಸಿರು. ನಾವೆಲ್ಲರೂ ಒಂದುಗೂಡಿ ಕನ್ನಡ ಭಾಷೆಯನ್ನು ಮಹದೆತ್ತರಕ್ಕೆ ಬೆಳೆಸಬೇಕಿದೆ. ಕನ್ನಡಕ್ಕಾಗಿ ಕೈ ಎತ್ತು, ಅದು ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅದು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಅದೇ ಗೋವರ್ಧನ ಗಿರಿಯಾಗುತ್ತದೆ. ತಾಯಿ ಭುವನೇಶ್ವರಿಗೆ ವಂದಿಸುತ್ತಾ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ.